ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಜಾಮೀನು ಕಥೆ ಏನಾಗುತ್ತೆ ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ಪವಿತ್ರ ಗೌಡಗೆ ಜಾಮೀನು ಕೊಡಬಹುದಾ ಕೊಡಬಾರ್ದಾ ಅಂತ ಹೇಳಿ ಹೇಳುತ್ತೆ. ಕೊಲೆ ಆರೋಪಿಗೆ ಮತ್ತೆ ಜೈಲಲ್ಲೇ ಮುಂದುವರಿಬೇಕಾಗತ್ತಾ ಅಥವಾ ಬೇಲ್ ತಗೊಂಡು ಪವಿತ್ರ ಗೌಡ ಆಚೆ ಬರಬಹುದಾಗತ್ತಾ? ವಾದ ಮಂಡಿಸಿದ್ದು ಟಾಮಿ ಸೆಬಾಸ್ಟಿಯನ್. ಇವ್ರದ್ದೇನು ಪಾತ್ರ ಇರಲ್ಲ ಸ್ವಾಮಿ, ಇವರೇನೋ ಅಲ್ಲಿ ಬರ್ತಾರೆ, ಒಂದು ಕಪಾಳಕ್ಕೆ ಒಂದು ಏಟು ಹೊಡೆದಿರ್ಬೇಕಷ್ಟೇ. ಸಂಚೇನು ಮಾಡಲಿಲ್ಲ ಪವಿತ್ರ ಗೌಡ, ಸಂಚೇನು ಮಾಡಿರಲಿಲ್ವಲ್ಲ. ಇವ್ರೇನು ಸಂಚು ಮಾಡಿದರು? ಏನು ತಪ್ಪಿತ್ತು ಇವ್ರದ್ದು? ಇವರೇನು ತಪ್ಪು ಮಾಡಿರಲಿಲ್ಲ. ಏನೋ ಮೆಸೇಜ್ ಕಳಿಸಿದ್ದ ಅಂತ ಅವ್ರು ಕರೆಸ್ಬಿಟ್ಟು ಒಂದು ಏಟ್ ಹಾಕ್ಬಿಟ್ಟು ಅವ್ರು ಹೊರಟುಬಿಟ್ಟಿದ್ರು. ಇಷ್ಟಕ್ಕೆ ಕೊಲೆಗೆ ಇವರು ಸಂಚು ಮಾಡಿದ್ರು. ಯಾರನ್ನು ಕಪಾಳಕ್ಕೆ ಹೊಡೆದ್ರೆ ಸತ್ತೋಗ್ಬಿಡ್ತಾರಾ ಸ್ವಾಮಿ? ಕಪಾಳಕ್ಕೆ ಏಟು ಹೊಡೆದ ತಕ್ಷಣ ಸತ್ತೋಗ್ಬಿಡ್ತಾರಾ? ರೇಣುಕಾಸ್ವಾಮಿ ಹಾಗಾದರೆ ಪವಿತ್ರ ಗೌಡ ಹೊಡೆದಂಥ ಕಪಾಳದ ವಧೆ ಕಾರಣದಿಂದಾಗಿ ಸತ್ತೋಗಿರೋದ ಅಂತ ಟಾಮಿ ಸೆಬಾಸ್ಟಿಯನ್ ವಾದವನ್ನು ಮಾಡ್ತಾರೆ. ಪವಿತ್ರ ಗೌಡ ಜೊತೆಗೆ ಇನ್ನಿಬ್ಬರ ಜಾಮೀನು ಭವಿಷ್ಯ ಕೂಡ ಡಿಸೈಡ್ ಆಗುತ್ತೆ. ಮೊನ್ನೆಯಷ್ಟೇ ವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು ಕೋರ್ಟ್. ಇವತ್ತು ಹೇಳುತ್ತೆ ಕೆಲವೇ ಕ್ಷಣಗಳಲ್ಲಿ ಈ ತೀರ್ಪನ್ನು ಕೋರ್ಟು ಇದೀಗ ಹೇಳಿದೆ. ಅದಕ್ಕೂ ಕೂಡ ಒಂದು ವೆಯ್ಟ್ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಾವು ಯಾವ ಕನ್ಕ್ಲೂಷನ್ಗೂ ಬರೋಕ್ಕಾಗಲ್ಲ. ಪವಿತ್ರ ಗೌಡ ಪರವಾಗಿ ಅವರೊಂದು ವಾದವನ್ನು ಮಾಡ್ತಾರೆ, ಆದರೆ ಅದಕ್ಕೆ ಪ್ರತಿವಾದ ಇದ್ದಿದ್ದೇನು ಅಂತ ಹೇಳಿದ್ರೆ ಹೌದಾ ಹಾಗಾದರೆ ಕಪಾಳ ಕೊಡಿದ್ರೆ ಸತ್ತಿಲ್ಲ ಅಂತ ಅಂದುಕೊಳ್ಳೋಣ ನಾವು. ಈ ಪವಿತ್ರ ಗೌಡ ಅವರ ಬಟ್ಟೆಯ ಮೇಲೆ ರಕ್ತದ ಕಲೆಗಳೆಲ್ಲ ಪತ್ತೆಯಾಗಿದೆಯಲ್ಲ, ಇದ್ರ ಕಥೆ ಏನು? ಹಾಗಾದರೆ ಇದ್ರ ಕಥೆ ಏನು? ಇವರೇನೂ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಪವಿತ್ರ ಗೌಡನೇ ಚಿತ್ರದುರ್ಗಕ್ಕೆ ಹೋಗಿ ಕಪಾಳ ಹೊಡೆದು ವಾಪಸ್ ಬಂದಿಲ್ವಲ್ಲ. ಪವಿತ್ರ ಗೌಡ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಆ ವ್ಯಕ್ತಿನ ಮೀಟ್ ಮಾಡಿ ಅಲ್ಲಿ ಸಣ್ಣ ಗಲಾಟೆ ಆಗಿ ಹೀಗೆಲ್ಲ ಮಾಡಬೇಡ ಅಂತ ಹೇಳಿಲ್ವಲ್ಲ. ದುರ್ಗದಿಂದ ಕರೆಸ್ತವ್ರು ಯಾರು? ಇನ್ಸ್ಟಿಗೇಟ್ ಮಾಡಿದವ್ರು ಯಾರಿಲ್ಲಿ? ಈ ಥರ ಕರ್ಕೊಂಡು ಬನ್ನಿ, ನಂಗೆ ಹಿಂಗೆ ಮೆಸೇಜ್ ಬಂದುಬಿಟ್ಟಿದೆ, ಇವ್ನು ನಂಗೆ ಹಿಂಗೆ ಮಾಡ್ತಾ ಇದ್ದಾನೆ, ಅದೇನು ನೋಡೋ ಪವನ, ಅದೇನು ನೋಡೋ ಇನ್ನೊಬ್ಬ ಮ್ಯಾನೇಜರ್ ಯಾರೋ ಹುಡುಗ, ಅವನು ಇಂಪರ್ಸೋನಾ, ಅವನೇ ಪವಿತ್ರ ಗೌಡ ಆಗ್ಬಿಟ್ಟ ಸೋಷಿಯಲ್ ಮೀಡಿಯಲ್ಲಿ. ಇದ್ರಿಗೆ ಮಾತಾಡೋದಲ್ವಲ್ಲ ಇದು. ಅವನೇ ಪವಿತ್ರ ಗೌಡ ಆಗಿದ್ದೇನೆ, ಮೆಸೇಜ್ ಮಾಡ್ದ, ದುರ್ಗದವನ ಇವನು ಅಂತ ತಿಳ್ಕೊಂಡ, ಅವನ ಒಂದು ನಂಬರ್ ಎಕ್ಸ್ಚೇಂಜ್ ಆಯಿತು, ಅವನ ಕಡೆ ರಘುವನನ್ನು ಬಿಟ್ಟ, ಕರ್ಕೊಂಡು ಬಂದ. ಆನಂತರದಲ್ಲಿ ಏನಾಯಿತು? ಕರ್ಕೊಂಡು ಬಂದು ಶೆಡ್ಡಲ್ಲಿ ಸಾಯಿಸ್ಬಿಟ್ರು ಸ್ವಾಮಿ ಅಂತ ಒಂದು ವಾದ ಇತ್ತಲ್ಲ. ಸೊ ಹಾಗೆ ಒಂಥರ ಕ್ಯೂರಿಯಸ್ ಇದು, ಒಂದು ಕುತೂಹಲ ಇದೆ ಒಂದು ಕೇಸಲ್ಲಿ. ಯಾರ್ಯಾರ ರೋಲ್ಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳುತ್ತೆ ಮತ್ತು ವಾದ ಪ್ರತಿವಾದ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕೂಡ ಹೌದು.